ಹಾಯ್ ಹಲೋ ಸ್ನೇಹಿತರೆ, ವಿ ಪೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಕ್ಕೆ ಹೊರಟಿರುವ ರೆಸಿಪಿ ಬಂದು ಸಿಂಪಲ್ಲಾಗಿ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರೋ ಅಥವಾ ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೋ ಅವರಿಗೆ ಅತಿ ಸುಲಭವಾಗಿ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಅದು ನಿಮಗೆ ಬೇರೆ ಥರ ವಿಡಿಯೋ ಕಂಪೇರ್ ಮಾಡಿದರೆ ಏನೂ ಒಂದು ರಾಕೆಟ್ ಸೈನ್ಸ್ ಅಲ್ಲ, ಏನೂ ಕಷ್ಟ ಇಲ್ಲ. ಸಿಂಪಲ್ಲಾಗಿ ಇರೋ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಸಿಂಪಲ್ ಬಿರಿಯಾನಿ. ಮೊದಲಿಗೆ ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಿಕೊಳ್ಳಿ. ಸ್ಪೈಸಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕರೀರಿ. ಅದರಿಂದ ಅರೋಮಾ ಬಿಡುಗಡೆ ಆಗೋ ತನಕ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡ ಒಂದೇ ಒಂದು ಈರುಳ್ಳಿ ನಾವು ಯೂಸ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಯೂಸ್ ಮಾಡ್ಬೋದು. ಇದು ಗೋಲ್ಡನ್ ಬ್ರೌನ್ ಬರೋ ತನಕ, ಟ್ರಾನ್ಸ್ಪರೆಂಟ್ ಆಗೋ ತನಕ ಬಾಡಿಸ್ಕೊಳ್ತಾ ಇರಿ. ನೋಡಿ, ಬ್ಯಾಚುಲರ್ಸು ಕೆಲವೊಂದು ಸಲ ಯಾರು ಅಡುಗೆ ಮಾಡ್ತಾರೆ, ಯಾಕೆ ಮಾಡಬೇಕು ಅನ್ನೋದೆಲ್ಲ ಮಾಡ್ತಾರೆ. ಸುಮ್ಮನೆ ಯಾಕೆ, ಇರೋದ್ರಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನಾವಿಲ್ಲಿ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀವಿ. ಗ್ರೀನ್ ಚಿಲ್ಲಿ ಒಂದು 3-4 ನಿಮಗೆ ಖಾರ ಆಗುತ್ತೆ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೋದು. ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮನೇಲೇ ಮಾಡಿರೋದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಔಟ್ಸೈಡಿಂದ ನಾವು ಪ್ರಿಫರ್ ಮಾಡ್ತಾ ಇಲ್ಲ. ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿನ ಬ್ಲೆಂಡ್ ಮಾಡಿಬಿಟ್ಟು ನಾವು ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಆ್ಯಡ್ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾವು ಸ್ವತಃ ನಾವೇ ಕೈಯಲ್ಲಿ ರುಬ್ಕೊಂಡಿರೋದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ನಾವು ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಿಕ್ಸ್ ಕೊಟ್ಕೊತಾ ಇರಿ. ನಾವು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅದಾದ ನಂತರ ನಾವು ಇಲ್ಲಿ ಕೇವಲ 1 kg ಚಿಕನ್ನ ತಗೊಂಡಿದ್ದೀವಿ. ನಾವು ವಿದ್ ಸ್ಕಿನ್ ಚಿಕನ್ನ ತೊಗೊಂಡು ಬಂದಿದ್ದೀವಿ. ವಿದ್ ಸ್ಕಿನ್ ಚಿಕನ್ನ ನಾವು ಇಲ್ಲಿ ಬಂದು ಸ್ಕಿನ್ ತೆಗೆದು ನಾವು ತೊಳೆದು ಇಟ್ಕೊಂಡಿದ್ದೀವಿ. ಮೊಸರನ್ನ ಆ್ಯಡ್ ಮಾಡಬೇಕು. ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆಮೇಲೆ ಎಲ್ಲ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡಬೇಕು. ನಾವು ಇಲ್ಲಿ ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲನ ಆ್ಯಡ್ ಮಾಡ್ತಿದ್ದೀವಿ. ಕೊನೆಯದಾಗಿ ನಾವು ಇಲ್ಲಿ ತೇಜು ಅವರದ್ದು ಬಿರಿಯಾನಿ ಪೌಡರ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಆ್ಯಡ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದು ಚೆನ್ನಾಗಿ ಸ್ಪೈಸಸ್ ಎಲ್ಲ ಅದರ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಹುರ್ಕೊಂಡ್ಮೇಲೆ ನಾವು ಆವಾಗಲೇ ಹೇಳ್ದಂಗೆ ನಾವು ಇಲ್ಲಿ ತಗೊಂಡಿರೋದು ವಿದೌಟ್ ಸ್ಕಿನ್ 1 kg ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇರಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚಿಕನ್ನ ಬಾಯ್ಲ್ ಆಗಕ್ಕೆ ಬಿಡಿ. ಯಾಕಂದರೆ ಇದು ಬೇಗ ಬೇಯೋದಿಲ್ಲ. ಬಿಕಾಸ್ ಇದನ್ನ ನಾವು ಬರ್ನಿಂಗ್ ಮಾಡಿ ತೊಗೊಂಡಿರೋ ಚಿಕನ್ನು. ಸೊ ತುಂಬ ಹಾರ್ಡ್ ಅನಿಸುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಸೊ ಚಿಕನ್ನ ಬೇಯೋದಕ್ಕೆ ತುಂಬ ಹೊತ್ತು ತಗೊಳ್ಳುತ್ತೆ. ಸೊ ನೀವು ಅಟ್ಲೀಸ್ಟು 5 to 10 ಮಿನಿಟ್ಸ್ನ ಇದನ್ನು ಹಾಗೆ ಮುಚ್ಚಿಬಿಟ್ಟು ಬೇಯೋಕ್ಕೆ ಬಿಡಿ. ಸೊ ಒಂದು ಸತಿ ಚಿಕನ್ ಬೆಂದಾದಮೇಲೆ ನೋಡಿ, ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಸೊ ಒಂದು ಸಲ ಚಿಕನ್ ಬೆಂದಾದಮೇಲೆ ನಾವು ರೈಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಾವು ಇಲ್ಲಿ ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀವಿ. ರೈಸನ್ನು ನಾವು ಇದು ಕಲರ್ ಪೌಡರ್ ಹಾಕಿದ್ದೀವಿ ಆರೆಂಜ್ದು. ಅದು ಹಾಕಿಬಿಟ್ಟು ನಾವು ಬಾಯ್ಲ್ ಮಾಡಿಟ್ಕೊಂಡಿದ್ದೀವಿ. ಅಪ್ ಟು 75-80% ತನಕ ನಾವು ಬಾಯ್ಲ್ ಮಾಡಿಟ್ಕೊಂಡಿದ್ದೀವಿ ರೈಸ್ನ ಚೆನ್ನಾಗಿ ಮಸಾಲ ಏನಾಗಿದೆಯೋ ಚಿಕನ್ದು ಅದರ ಮೇಲೆ ರೈಸ್ನ ಉದುರಿಸ್ಬಿಡಿ. ಅದರ ಮೇಲೆ ರೈಸ್ನ ಒಂದು ಕೋಟಿಂಗ್ ಹಾಕಿಬಿಟ್ಟು ಆಮೇಲೆ ಉಳಿದ ಮಸಾಲವನ್ನು ಮತ್ತೆ ರೈಸ್ ಮೇಲೆ ಆ್ಯಡ್ ಮಾಡ್ತಾ ಹೋಗಿ. ಸೊ ಹೀಗೆ ಮಾಡ್ತಾ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ದಮ್ ಕೊಡೋಕ್ಕೆ ಹೋಗ್ತಿಲ್ಲ. ರೈಸ್ ಜೊತೆಗೆ ನಾವು
ಒಂದು ಚಿಕನ್ನ ಒಂದು ಮಸಾಲ ಏನಿದೆಯೋ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಚೆನ್ನಾಗಿ ಮಿಕ್ಸ್ ಕೊಡ್ಕೊಳ್ಳಿ. ಚೆನ್ನಾಗಿ ಅದು ಎಲ್ಲ ಕಡೆನೂ ಈ ಗಂಟು ಬೀಳ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದರಿಂದ ನೋಡಿ ಅಲ್ಲಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಆಮೇಲೆ ಕಡೆಯದಾಗಿ ನೀವು ಒಂದು ಅರ್ಧ ಗಾತ್ರದ ನಿಂಬೆ ರಸವನ್ನು ನೀವು ಹಿಂಡಿ ಇದರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ನಾವು ಇದ್ರ ಜೊತೆಗೆ ಕಬಾಬನ್ನು ಪಕ್ಕದಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಕಬಾಬ್ ಜೊತೆ ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಆಹಾ ಅದ್ರ ಮಜಾನೇ ಬೇರೆ. ಧನ್ಯವಾದಗಳು ಫ್ರೆಂಡ್ಸ್. ಇದಾಗಿರುತ್ತೆ ಇವತ್ತಿನ ನಮ್ಮ ವಿಡಿಯೋ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರತಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಮುಂದಿನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ದಲ್ಲಿ ನಿಮಗೆ ಅದರ ನೋಟಿಫಿಕೇಷನ್ ಬರಲಿಕ್ಕೆ ಬೆಲ್ ಐಕಾನ್ ಕ್ಲಿಕ್